ಬರ್ಬೇಕಲ್ಲ ಇವನು ಅಲ್ಲಿ ಸರ್ ಯಾವ ವ್ಯವಸ್ಥೆ ಇಲ್ಲ ಸರ್. ಇಲ್ಲೇ ಇಂಜೆಕ್ಷನ್ ಇದ್ದೀರ ನನ್ನ ಮೊಮ್ಮಗಳು ಬದಿ ಕೊಡು ಸರ್. ಸಣ್ಣ ಪಡೆ ಗಾಯ ಮುಗಿ ಮಂಡ್ಯ ಹೋಗಿ ಚಿಕಿತ್ಸೆ ಮಂಡ್ಯ ಹೋಗ್ತಿಲ್ಲ ನಾವು. ನಾವು ಪ್ರೈವೇಟ್ ಅಲ್ಲಿ ಆಗಿದ್ರು ಓಡಿಸ್ಕೋಬಹುದು. ನಮ್ಮ ಮಗಳ ಅಲ್ಲಿ ಗಂಟೆ ನಾವು ಪ್ರೈವೇಟ್ ಅಲ್ಲಿ ಸಿಕ್ಕುದಿಲ್ಲ ಅಂತ ಗೌರ್ಮೆಂಟ್ ಹೋದಕ್ಕೆ ಇಂತ ಮಾಡಿ ಕಳಿಸಿದೆ ನನ್ನ ಮಗಳ. ಅವ್ರ ಸುಮ್ಮನೆ ನನ್ನ ಮಗಳು ಹೆಂಗೆ ಜೀವಂತು ಹಂಗೆ ಅವರು ಜೀವಬೇಕು. ನನಗೆ ಎಷ್ಟು ಹೊಟ್ಟೆ ಉರಿತಾರೆ. ಯಾರಿದೆ ಸರ್? ಪೊಲೀಸರು ಎಲ್ಲಿದ್ದಾರೆ ಸರ್? ಹಾಸ್ಪಿಟಲ್ ತಗೊಂಡೋಗಿಲ್ಲ ಸರ್. ಇಲ್ಲಿಂದ ಒಬ್ಬರು ಅತ್ತಾಗಿತ್ತ ಗೊತ್ತಾಗ್ದಂಗೆ ಕಳ್ರಾಗ ಹೋಗಿರ ಗಾಡಿ ಅವ್ರಿಗೆ ಒಂದು ಎಮರ್ಜೆನ್ಸಿಗೆ ಆಂಬುಲೆನ್ಸ್ ಕಳ್ಸಿಕೊಟ್ಬಿಟ್ಟಿದ್ರು. ಅದೇ ಸ್ವಲ್ಪ ಎಮರ್ಜೆನ್ಸಿಗೆ ಆಗಲ್ಲ. ಎಲ್ಲಾರು ಒಂಚೂರು ಕರುಣೆ ಐತೆ ಅಂತ ತಿಳ್ಕೊಳ್ಳಿ. ಇಲ್ಲ ಸರ್, ಏನಿಲ್ಲ ಬಿಡಿ. ಅನ್ಯಾಯ ತಡೀರಿ ಸರ್. ಇನ್ನೇನು ನಾವು ಕೇಳುದಿಲ್ಲ ನಿಮ್ಮನ್ನ. ನೀವು ನಮ್ಗ ಆದಂಗೆ ಅನ್ಯಾಯವೇ ಯಾವ ಮಕ್ಕಳಿಗೂ ಆಗುದ್ ಬೇಡ, ಯಾವ ತಂದೆ ತಾಯಿಗೂ ಆಗುದ್ ಬೇಡ. ನಾವು ತಿಂತಾರೆ ನೋಡ್ರಿ, ನಮ್ ಕೈ ನೋಡೋಕೆ ಹೇಳ್ತೇವೆ. ನಾವೆಲ್ಲ ನಾವು ಅನುಭವಿಸ್ತೇವೆ. ಅಷ್ಟೊಂದು ದುಃಖ ಇದೆ ತಂದೆ ತಾಯಿ ತಾಯಿ ಕಚ್ಚಿದೆ ಮುಕ್ಕಾಲವರ ಸರ್. ನಾನು ಬೆಂಗಳೂರು ತಿಂತಿದ್ದೆ ಸರ್, ಕೆಂಗೇರಿಯಿಂದ ಮಂಡ್ಯ ಬಂದಿದ್ದೆ ಸರ್. ನ್ಯಾಯ ಕೊಡಿಸೋದ್ರಲ್ಲಿ ನಾವು ಮಾಡ್ತೀವಿ. ಸಂಬಂಧ ನ್ಯಾಯ ಕೊಡಿಸಿ ಏನು ಚಾಲಕವಾಗಿ ಕೂತಿದ್ದೀನಿ ಸರ್. ರೋಡಲ್ಲಿ ಚಾಲಕವಾಗಿ ಕೂತಿದ್ದೀನಿ ಸರ್. ನಾನು ಏನ್ ಹೇಳಿದ್ರು ಸರ್? ನನಗೆ ಅಷ್ಟು ಇಷ್ಟ ಕೊಟ್ಟ ಸರ್. ನನಗೆ ವಿನೋದನ್ ಬರ್ತಾರೆ ಮುಂದೆ ಹೋಗೋಣ.
ಏನಾದ್ರು ಒಂದು book ಹಾಕಿದ್ರು ನೋಡ್ಕೊಳ್ಳಿಕ್ಕೋ ಸರ್. ಎಲ್ಲಮ್ಮ ನೆನ್ನೆನೇ ಸಸ್ಪೆಂಡ್ ಮಾಡಿದ್ದೀವಿ. ಎಂಕ್ವೈರಿ ಮಾಡಿಸ್ತಾ ಇದ್ದೀವಿ ನಿಜವಾಗ್ಲೂ ಮಾಡಿದ್ರೆ ಸರ್, ನಿಜವಾಗ್ಲೂ ಸಸ್ಪೆಂಡ್ ಮಾಡಿ ಸಸ್ಪೆಂಡ್ 3 ಜನ ಆಯ್ತ್ರಮ್ಮ. ನಾವು ಕೇಳೋದು ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.